ನಿಜವೆಂದು ನಂಬುವುದೇ ನಂಬಿಕೆ. ಅಲ್ಲಿ ಕುರಿ ಅಬ್ರಾಮನ ಕಣ್ಣಿಗೆ ಕಂಡಿತ, ಒಂದು ಟಗರು ಕಣ್ಣಿಗೆ ಕಂಡಿತ, ಕಾಣಲಿಲ್ಲ. ಯಾವಾಗ ಕಂಡಿತು? ಮುಂಚಿತವಾಗಿ ಹೇಳ್ತಾನೆ, ಮಗನಿಗೆ, ಮಗನೇ ನೀನೇನು ದಿಗಿಲು ಪಡಬೇಡ, ಭಯ ಪಡಬೇಡ, ಯಜ್ಞಕ್ಕೆ ಬೇಕಾದ ಕುರಿಯನ್ನ ಆ ದೇವರೇ ಒದಗಿಸ್ತಾನೆ. ಇನ್ನೊಂದು ನಂಬಿಕೆ ನೋಡೋಣ. ಯೋಹಾನ ಸುವಾರ್ತೆಗೆ ಬರೋಣ ಬೇಗನೆ. 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಒಂದ್ಸಾರಿ ಸುವಾರ್ತೆ, ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ ವಚನ 1 ನಾವು ಓದೋಣ. ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನು ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನೇ ಮಾಡಿರಿ ಅಂದಳು. ಇಲ್ಲಿ ಇನ್ನೊಂದು ಸಹೋದರಿ ನಮಗೆ ಕಾಣಲ್ಪಡ್ತಾಳೆ. ಆ ಎಮ್ಮ ಬೇರೆ ಯಾರಲ್ಲ, ಯೇಸುವಿನ ತಾಯಿ. ಹೇಳ್ರಿ ಜೋರಿಗಡೆ. ಎಲ್ಲಿ ಹೋಗ್ಯಾರ ಅವರು? ಅವ್ರು ಎಲ್ಲಿ ಹೋಗ್ಯಾರ? ಭಾನುವಾರ ಆರಾಧನೆಗೆ ಹೋಗ್ಯಾರ, ಚರ್ಚ್ಗೆ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಅವರು? ಮದುವೆಯ ಮನೆಗೆ ಹೋಗಿದ್ದಾರೆ. ಆ ಮದುವೆಯ ಮನೆಯಲ್ಲಿ ಯೇಸು ಸ್ವಾಮಿಯನ್ನ, ತನ್ನ ಶಿಷ್ಯರನ್ನ ಆ ಮದುವೆಗೆ ಕರೆಯಲ್ಪಟ್ಟಿದ್ದಾರೆ. ಅದು ಒಳ್ಳೆದಾಯ್ತು. ಯೇಸು ಸ್ವಾಮಿಯನ್ನ ತನ್ನ ಶಿಷ್ಯರನ್ನ ಮದುವೆ ಕರೆದು ಒಳ್ಳೆದಾಯ್ತು. ಅಲ್ಲಿ ದ್ರಾಕ್ಷರಸ ಖಾಲಿ ಆಯ್ತು. ಇನ್ನು ತುಂಬಾ ಜನ ಇದ್ದಾರೆ. ಒಂದು ಮದುವೆಯಲ್ಲಿ ಊಟಕ್ಕೆ ಕೂತಿರುವಾಗ ಊಟ ಸಾಲ್ಟೇಜ್ ಬಂದ್ರೆ ಆ ಮದುವೆ ಮನೆಯವರಿಗೆ ಏನಾದರೂ ಗೌರವ ಇರ್ತದ? ಏನಂತಾರೆ ಊರಲ್ಲಿ ಮಾತಾಡ್ತಾರೆ? ಅವ್ರೆಂತ ಮದುವೆ ಮಾಡ್ಯಾರೆ, ಊಟ ಸಾಲ್ಟೇಜ್ ಬಂದ್ಬಿಡ್ತು, ಒಬ್ಬರಿಗೆ ಸಿಕ್ಕರೆ ಒಬ್ಬರಿಗೆ ಊಟ ಸಿಕ್ಕಿಲ್ಲ ಅಂತ ಮಾತಾಡಲ್ವಾ? ಇಲ್ಲಿ ಯೇಸುವಿನ ತಾಯಿ ಆ ಊರಿನಲ್ಲಿ ನಡೆಯುವಂತ ಮದುವೆಯನ್ನ ಗಮನಿಸಿದಳು. ಗಮನಿಸಿದಾಗ ಒಂದು ಕೊರತೆ ಇದೆ. ಏನಂದ್ರೆ ದ್ರಾಕ್ಷರಸ ಖಾಲಿ ಆಗಿದೆ. ಇನ್ನು ತುಂಬಾ ಜನ ಇದ್ದಾರೆ. ಅವಾಗ ಯೇಸು ಸ್ವಾಮಿ ತಾಯಿ ಏನ್ ನೋಡ್ತಾ ಇದ್ದಾಳೆ? ಯೇಸು ಅಂತ ಏನ್ ನೋಡಿದಲ್ಲಿ? ವಾಕ್ಯ ಹೋದ್ರೆ ಇನ್ನೊಂದ್ಸರಿ 2ನೇ ವಚನ. ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಅಂತ ಹೇಳಿದಳು. ನಿನಗೆ ಯಾಕೆಮ್ಮ? ನನ್ನ ಸಮಯವಿನ್ನ ಬಂದಿಲ್ಲ ಅಂತ ಹೇಳಿದನು. ಇಲ್ಲಿ ನೋಡ್ಕೊಳ್ಳಿ, ಇದು ಬಹಳ ಮುಖ್ಯ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಆತನ ತಾಯಿ ಕೆಲಸದವರಿಗೆ ಏನ್ ಹೇಳ್ತಾನೋ ಅದನ್ನು ಮಾಡ್ರಿ. ಯೇಸು ಸ್ವಾಮಿ ಹತ್ರ ಏನ್ ಕಂಡ್ಲ ಅಂದ್ರೆ, ನನ್ನ ಮಗನಾಗಿರ್ಬೋದು ಏಸಯ್ಯ, ಆದರೆ ತನಗೆ ಇದು ಸಾಧ್ಯ. ಏನೋ ಮಾಡ್ತಾನೆ. ದ್ರಾಕ್ಷರಸ ಖಾಲಿ ಆಗಿದೆ, ದ್ರಾಕ್ಷರಸದ ಕೊರತೆ ಇದೆ. ಆದ್ರೆ ಯೇಸುವಿನ ತಾಯಿ ಏನ್ ಹೇಳಿದ್ಲು? ನನ್ನ ಯೇಸುವಿಗೆ ಹೇಳಿದ್ರೆ ಇದನ್ನು ಮಾಡಬಲ್ಲನೆಂಬುದಾಗಿ ಹೇಳಿದ್ಲು. ದ್ರಾಕ್ಷರಸ ತಗೊಂಡ್ ಮಾತು ಹೇಳಿಲ್ಲ. ಯೇಸು ಸ್ವಾಮಿಗಲ್ಲಿ ತಗೊಂಡ್ ಮಾತು ಹೇಳಿಲ್ಲ. ಖಾಲಿ ಆಗೈತೆ ಹೇಳಿದ್ಲು. ಕೆಲಸದವ್ರಿಗೆ ಹೇಳ್ತಾಳೆ, ಆತ ಏನ್ ಹೇಳ್ತಾನೋ ಅದನ್ನ ಮಾಡ್ರಿ. ಮರಿಯಳು ಯಾರಿಗೆ ಕಾಣಲಾರ್ದಂತ, ಯಾರಿಗೆ ತಿಳಿಯಲಾರದಂತ ನಂಬಿಕೆಯನ್ನ ಮರಿಯಳು ನೋಡಿ, ಮರಿಯಳು ಯೇಸುವಿನಲ್ಲಿ ಕಂಡಳು. ನಾನು ಯೇಸುವಿಗೆ ಇದು ಸಾಧ್ಯ, ನಾನು ಯೇಸುವಿನ ಮಾಡಲು ಸಾಧ್ಯ. ಕೆಲಸದವ್ರಿಗೆ ಹೇಳ್ತಾಳೆ, ಅವತ್ತು ಏನ್ ಹೇಳ್ತಾನೋ ಅದನ್ನ ಮಾಡ್ರಿ, ಬೇರೆ ಏನ್ ಮಾಡೋಕೆ ಹೋಗ್ಬೇಡ್ರಿ. ಅವಾಗ ಸ್ವಾಮಿ ಹೇಳ್ತಾನೆ ಕೆಳಗಡೆ, ಓದೋಣ ಕೆಳಗಡೆ 5ನೇ ವಚನದಲ್ಲಿ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಕ್ಕೆ
ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಹಲ್ಲೆಲೂಯ. ನೀರು ದ್ರಾಕ್ಷರಸವಾಗುವಂತೆ ಮಾಡಿದನು. ಎಲ್ಲರ ಕಣ್ಣಿಗೆ ಅದು ನೀರೇ, ಶಿಷ್ಯರ ಕಣ್ಣಿಗೆ ನೀರೇ, ಆ ಮದುವೆಯವರ ಕಣ್ಣಿಗೆ ನೀರೇ. ಅದು ಯಾರ ಕಣ್ಣಿಗೆ ದ್ರಾಕ್ಷರಸ ಕಂಡಿತದೋ ಜೊರೆಗಡೆ ಇಲ್ಲಿದ್ದರೆ ಆ ಮಾತು ಅರ್ಥ ಆಗ್ತದೆ. ನೋಡೋರ ಕಣ್ಣಿಗೆ ನೀರೇ. ಅಲ್ಲಿ ಏನ್ ತುಂಬಿಸಂತ ಹೇಳ್ತಾನೆ ಅಲ್ಲಿ ವಾಕ್ಯ. ತುಂಬಿಸಿದವ್ರ ಕಣ್ಣಿಗೆ ಏನ್ ಕಂಡುವು? ನೀರೇ. ಮದುವೆಯವರ ಕಣ್ಣಿಗೆ ಏನ್ ಕಂಡುವು? ನೀರೇ. ದ್ರಾಕ್ಷರಸ ಯಾರ ಕಣ್ಣಿಗೆ ಕಂಡು? ಯಾರ ಕಣ್ಣಿಗೆ ಕಂಡು? ಇನ್ನೊಂದು ಸರಿ ಹೇಳ್ತಾನೆ, ಯಾರಪ್ಪ? ಅಲ್ಲಿ ಬಾನೆಯಲ್ಲಿ ನೀರು ತುಂಬುವವರ ಕಣ್ಣಿಗೆ ಕಂಡದ್ದು ನೀರೇ. ಪಾರುಪತ್ಯಗಾರನ ಕೈಯಲ್ಲಿ ಕೊಟ್ಟಾಗ ನೀರೇ ಕಂಡಿದ್ದು. ಆದ್ರೆ ದ್ರಾಕ್ಷರಸ ಯಾರಿಗೆ ಕಂಡುವು? ಜೊರೆಗಳೀಗ ಕುಡಿಯೋರಿಗೆ. ಯಾರಿಗೆ ಕಂಡುವ ನೀರು ದ್ರಾಕ್ಷರಸವಾಗಿ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗಿಲ್ಲ. ನೀವು ಹೇಳ್ತೀರ ಕುಡಿಯೋರಿ ಸಾರ್ ಬಾಯಾಗ ಹಾಕೊಂಡಾಗ ಗೊತ್ತಾಗೋದು ಉಪ್ಪು ನೀರ ಸಿಹಿ ನೀರ ಅಂತ. ಅದಕ್ಕೇನು ಮುಂಚಿತವಾಗಿ ಗೊತ್ತಾಯ್ತು ಯಾರಿಗೆ? ಯೇಸು ಸ್ವಾಮಿ ತಾಯಿ ಗೊತ್ತಾಯ್ತು ದ್ರಾಕ್ಷರಸ ಅಂತ. ಹಲ್ಲೆಲೂಯ. ಯಾರು ಗೊತ್ತಾಯ್ತು? ಯೇಸುವಿನ ತಾಯಿಗೆ ಗೊತ್ತಾಗಿದ್ದು ಈ ಯೇಸು ದ್ರಾಕ್ಷರಸ ಮಾಡಬಲ್ಲನು. ಅದು ನೀರಾಗಿರ್ಬೋದು, ಅದು ದ್ರಾಕ್ಷರಸ ಮಾಡುವ ಶಕ್ತಿ ಸಾಮರ್ಥ್ಯ ನನ್ನ ಯೇಸುವಿಗೆ ಇದೆ. ಆಮೇಲೆ ಹಲ್ಲೆಲೂಯ. ಅವ್ರು ತುಂಬಿದ್ದು ನೀರು, ತಕ್ಕೊಂಡೋಗಿದ್ದು ನೀರು, ಆದರೆ ಕಣ್ಣಿಗೆ ಕಂಡದ್ದು ದ್ರಾಕ್ಷರಸ. ಅದನ್ನು ಕುಡಿದಾಗ ರುಚಿ ನೋಡಿ ಹೇಳ್ತಾರೆ, ಇದುವರೆಗೂ ಕುಡಿಯಲಾರದಂತ ರುಚಿಕರವಾದ ದ್ರಾಕ್ಷರಸವನ್ನ ಅವರು ಕುಡಿದ್ರಂತೆ. ಹಲ್ಲೆಲೂಯ. ಅದಕ್ಕೆ ಮುಂಚೆ ಕೊಟ್ಟಿರೋ ದ್ರಾಕ್ಷರಸಕ್ಕಿಂತಲೂ ಇದಷ್ಟು ರುಚಿಯಾಗಿತ್ತಂತೆ. ಇದರ ನಿಂಬೆಹಣ್ಣು ಇಲ್ಲ, ಸಕ್ಕರೆ ಇಲ್ಲ, ಕಲರ್ ಕೂಡ ಹಾಕಿಲ್ಲ. ಒಂದು ಜ್ಯೂಸ್ ಮಾಡ್ಬೇಕು, ಏನೇನು ಹಾಕ್ಬೇಕಮ್ಮ? ಉಪ್ಪು, ಖಾರ ಪುಡಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಏನು ಹಾಕ್ಬೇಕಾ? ಜ್ವರ ಹಂಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಸೋದು. ಎಷ್ಟು ಜನ ಜ್ಯೂಸ್ ಮಾಡಕ್ ಬರುತ್ತೆ ಮನೆಯಲ್ಲಿ? ನನಗೆ ಬರುತ್ತೆ. ಅದಕ್ಕೆ ನಾನು ಕೈ ಎತ್ತಿದ್ದೇನೆ. ನಿಮಗೆ ಬಂದರೆ ಪರವಾಗಿಲ್ಲ. ನಮ್ಮ ಮನೇಲಿ ಕೇಳ್ತಾರೆ, ಯಾವತ್ತು ಮಾಡಿಕೊಟ್ಟಿದ್ಯಪ್ಪ ನನಗಂತ. ಯಾವತ್ತು ಮಾಡೋ ಪರಿಸ್ಥಿತಿ ನನಗೆ ಬಂದಿಲ್ಲ, ಯಾಕಂದ್ರೆ ಆಮೇಲೆ ಮಾಡ್ತಾಳೆ. ಆಮೇನಂದ್ರೆ ಹಂಗೆ ಚೆನ್ನಾಗಿರ್ತಲ್ಲ, ನನಗೆ ಬರಬಾರ್ದ ಪರಿಸ್ಥಿತಿ ಮಾಡಕ. ಆಮೇನಂದ್ರೆ ಹಲ್ಲೆಲೂಯ. ನಿಂಬೆಹಣ್ಣು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ನೀರು ತಗೊಳ್ತಾರೆ, ಇನ್ನೂ ಕಲರ್ ಬರ್ಬೇಕಂದ್ರೆ ಕಲರ್ ಹಾಕ್ತಾರೆ, ಆವಾಗ ಟೇಸ್ಟ್ ಬರ್ಬೇಕಂದ್ರೆ ಬಾಯಿಗೆ ಹಾಕಂತಾರೆ. ಅದು ಬೇರೆ ಪ್ರಶ್ನೆ ಬಿಡಿ. ಆದ್ರೆ ಯೇಸು ಸ್ವಾಮಿ ದ್ರಾಕ್ಷರಸ ಮಾಡಬೇಕಾದ್ರೆ ನಿಂಬೆಹಣ್ಣು ತಗೊಳ್ಳಿಲ್ಲ, ಸಕ್ಕರೆ ತಗೊಳ್ಳಿಲ್ಲ, ನೀರು ಮಾತ್ರ ತಗೊಂಡು ದ್ರಾಕ್ಷರಸ ಮಾಡಿದಂದ್ರೆ ಇದು ಕಣ್ಣಿಗೆ ಕಾಣದ ಅದ್ಭುತ, ಕಣ್ಣಿಗೆ ಕಾಣದ ಆಶೀರ್ವಾದ. ಆಮೇಲೆ ಹಲ್ಲೆಲೂಯ. ನಾನು ಅದಕ್ಕೆ ಹಾಡಾಡಿದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ದೇವರು ನಿಜವಾಗಲು ಅದ್ಭುತ ಮಾಡಲು ಶಕ್ತನು. ನಂಬ್ತೀರಾ? ನಂಬುವವರು ಜರಗಲ್ಲ ಹೇಳ್ರಿ. ಕರ್ತನೇ ಸ್ತೋತ್ರ. ಮತ್ತೆ ಅಲ್ಲಿ ದ್ರಾಕ್ಷರಸ ಕಂಡಿದ್ದು ಮೊದಲು ಯೇಸುವಿನ ತಾಯಿಗೆ, ಆಮೇಲೆ ಕುಡಿದ ರುಚಿ ಗೊತ್ತಾಯ್ತು ಬಿಡ್ರಿ. ಮೊದಲು ಕಂಡಿದ್ದು ಯಾರಿಗೆ? ಯೇಸು ಸ್ವಾಮಿ ತಾಯಿ ಏನ್ ನೋಡಿದ್ಲು? ಯೇಸುವಿನಲ್ಲಿ ದ್ರಾಕ್ಷರಸವನ್ನು ನೋಡಿದ್ಲು. ಇವತ್ತು ನಾನು ಯೇಸುವಿನಲ್ಲಿ ಇನ್ನೇನು ನೋಡ್ಬೇಕು? ಇದುವರೆಗೆ ನಿನ್ನ ಜೀವನದಲ್ಲಿ ಏನು ನಡೆದಿಲ್ಲವೋ, ಇದು ನಿನ್ನ ಕುಟುಂಬದಲ್ಲಿ ಏನು ಅದ್ಭುತ ಆಗಿಲ್ಲವೋ ಅದನ್ನ ನೋಡಿ ಯೇಸುವಿನಲ್ಲಿ ಇದ್ದುಕೊಂಡು ಯೇಸು ಅದನ್ನು ತೋರಿಸ್ತಾನೆ. ನಿನ್ನ ನಂಬಿಕೆಯಲ್ಲಿ ಬರ್ತದೆ, ನಿನ್ನ ದೇವರ ಜೀವನದಲ್ಲಿ ಅದ್ಭುತ ನಡೀತದೆ. ಆಮೆನ್. ಹಲ್ಲೆಲೂಯ. ಜೋರ್ ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ದೇವರ ಬಳಿಗೆ ಬರುವವನು, ಇಬ್ರಿಯ ಬರೆದ ಪತ್ರ ಹೇಳ್ತಾನೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ನುಡುಕುವವರೆಗೆ ಪ್ರತಿಫಲ ಕೊಡುತ್ತಾನಂತ ಯಾವಾಗ ನಂಬಬೇಕು? ಬಂದ ಮೇಲೆ ಅಲ್ಲರಿ,
ಬಂದ ಮೇಲೆ ನಂಬೋದು ದೊಡ್ಡದಲ್ಲ, ಇನ್ನು ಬರೋದಕ್ಕಿಂತ ಮುಂಚಿತವಾಗಿಯೇ ಬರಬೇಕು ಆ ನಂಬಿಕೆ ಹೊತ್ಕೊಂಡು. ದೇವರು ಖಂಡಿತ ಮಾಡ್ಲಿಕ್ಕೆ ಶಕ್ತನು, ಇದನ್ನು ಕೊಡ್ತಾನೆ, ಇದನ್ನು ಮಾಡ್ತಾನೆ. ಆ ನಂಬಿಕೆಯಿಂದ ಒಳಗಡೆ ಬಂದ್ರೆ ಏಸಪ್ಪ ಖಂಡಿತವಾಗಲು ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ಮರಿಯಳಿಗೆ ಹೇಳ್ತಾನೆ, ಏಸಯ್ಯ ನನಗಿನ್ನ ಸಮಯ ಬಂದಿಲ್ಲಮ್ಮ, ನನಗಿನ್ನ ಸಮಯ. ಹಂಗೆ ಹೋಗ್ಲ ವಾಪಸ್ ಮಾತು ಕೇಳಿಸ್ಕೊಂಡು ಏನ್ ಹೇಳ್ತಾಳೆ? ಕೆಲಸದವ್ರಿಗೆ ಹೇಳ್ತಾಳೆ, ಆತ ಏನ್ ಹೇಳ್ತಾನೆ ಅದು ಮಾಡ್ರಿ. ಏನ್ ನೋಡ್ತದಾಳೆ ಅಮ್ಮ? ಯೇಸುವಿನಲ್ಲಿ ದ್ರಾಕ್ಷರಸವನ್ನು ನೋಡ್ತಾ ಇದ್ದಾಳೆ. ಇವತ್ತು ನೀನು ಯೇಸು ಮೇಲೆ ಏನ್ ನೋಡ್ತಾ ಇದೀಯಾ? ಕಣ್ಣು ಮುಚ್ಕೊಂಡ್ರೆ ಬೇರೆ ಅವ ಕಾಣ್ತಾವ ಇವ ಕಾಣ್ತಾವ, ಬೇಡಮ್ಮ, ಅದು ಕಾಣಬಾರ್ದು. ನಿನಗೆ ಒಂದೇ ನಿನ್ನ ಮುಂದೆ ಕಾಣಬೇಕು, ಆತನ ಮಹಿಮೆ, ಆತನ ಪ್ರಸನ್ನತೆ, ಆತನ ಅದ್ಭುತ, ಆತನ ಆಶೀರ್ವಾದ. ಅದನ್ನು ಕಾಣಬೇಕಂದ್ರೆ ನಿನ್ನ ಶಾರೀರಿಕವಾದ ಕಣ್ಣು ಮುಚ್ಕೊಂಡು ಆತ್ಮನ ಕಣ್ಣು ತೆರೆದು ನೋಡುವಾಗ ಮಾತ್ರವೇ ಆ ಅದ್ಭುತ ನಿನ್ನ ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ಜೋರ ಹಲ್ಲೆಲೂಯ. ನಮಗೆ 5 ನಿಮಿಷ ಕಣ್ಣು ಮುಚ್ಕೊಂಡು 500 ದರ್ಶನ ಬರ್ತಾವೆ. ನಮಗೆ ಎಷ್ಟು ಬರ್ತಾವು? ಹಿಂಗೆ ಕಣ್ಣು ಮುಚ್ಚಿರ್ತವೆ. ಬಳ್ಳಾರಿಗೆ ಹೋದಂಗೆ ಬರ್ತದೆ, ಬೆಂಗಳೂರಿಗೆ ಹೋದಂಗೆ ಬರ್ತದೆ, ಬಟ್ಟೆ ಶಾಪ್ಗೆ ಹೋದಂಗೆ ಬರ್ತದೆ, ಚಿಕನ್ ಅಂಗಡಿಗೆ ಹೋದಂಗೆ ಬರ್ತದೆ, ಮತ್ತೆ ಕಿರಾಣಿ ಅಂಗಡಿಗೆ ಹೋದಂಗೆ ಬರ್ತದೆ, ಮೊಬೈಲ್ ಶಾಪ್ಗೆ ಹೋದಂಗೆ ಬರ್ತದೆ, ಬಂಗಾರ ಅಂಗಡಿಗೆ ಹೋದಂಗೆ ಬರ್ತದೆ, ಅಮ್ಮರ ಮನೆಗೆ ಹೋದಂಗೆ ಬರ್ತದೆ, ಗಂಡ ಬೇದಂಗೆ ಬರ್ತದೆ, ಹೆಂಡತಿ ಬೇದಂಗೆ ಬರ್ತದೆ, ಮಕ್ಕಳ ಮನೆ ಬಿಟ್ಟು ಓಡೋದಂಗೆ ಬರ್ತದೆ. ಇಲ್ಲಿದ್ದೀರಾ? ನಾನು ಸುಮ್ಮನೆ ಹೇಳ್ತೇನೆ, ಬರ್ತದ ಅವೆಲ್ಲ. ಬಂದ್ರು ಕೈ ತೋರಿಸ್ರಿ ಸರಿ. ಯಾಕೆ ದೇವರ ಆಶೀರ್ವಾದ ಜೀವನದಲ್ಲಿ ಇಲ್ಲ ಗೊತ್ತಾ? ನೀನ್ ಬರ್ಬೇಕಾದ್ರೇನೆ ಗಡಿಬಿಡಿಯಿಂದ ಬರ್ತೀಯ, ಮಾರ್ತಾ ಬಂದಂಗೆ. ಕುಂದಿರ್ಬೇಕಾದ್ರೇನೆ ಏನೋ ಹೊತ್ಕೊಂಡು ಕೂಡ್ತೀಯ. ಸ್ವಾಮಿ ಹೇಳ್ತಾನೆ, ಎಲ್ಲ ಹೊರವತ್ತವರೇ, ಕಷ್ಟಪಡೋವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಿಮ್ಮ ಹೊರೆ ನನ್ನ ಮೇಲೆ ಹಾಕ್ರಿ, ನೀವು ವಿಶ್ರಾಂತಿ ತೆಗೀರಿ ಅಂದ್ರೆ ನಾವು ಹಂಗಿಲ್ಲ ರೀ. ನನ್ನ ಬಾರ ನಾನೇ ಒತ್ಕೊಂಡು ಕೂತ್ಕೊಳ್ತೇನೆ. ಹಿಂಗೆ ಒದ್ದಾಡಿ ಲಾಸ್ಟ್ಗೆ ಪಟ 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 ಮುರ್ಕೊಂಡು ಹೋಗ್ಬಿಡ್ತೇವೆ. ನೀನು ಕಣ್ಣು ಮುಚ್ಚಿ ಕೂತ್ಕೊಳ್ಳುವಾಗ ನಿನ್ನ ಮುಂದೆ ಯಾರಿದ್ದಾರೆ ಗಮನಿಸು. ನಿನ್ನ ಮುಂದೆ ಪಾಸ್ಟರ್ ಇದ್ದಾರೆ ಅಂತ ಪಾಸ್ಟರ್ ನೋಡಬೇಡ. ನಿನ್ನ ಮುಂದೆ ಏಸೈ ಇದ್ದಾನೆ, ಯೇಸು ಸ್ವಾಮಿ ನಿನ್ನ ಜೊತೆಗಿದ್ದಾನೆ. ಯೇಸು ಸ್ವಾಮಿ ದರ್ಶನ ನೋಡು. ಇನ್ನೊಂದು ಸಹೋದರನ ಬಗ್ಗೆ ನಾನು ಮಾತಾಡ್ತಾನೆ. ಲೂಕನ ಸುವಾರ್ತೆಗೆ ಬರೋಣ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 35ನೇ ವಚನದಲ್ಲಿ, ಕರ್ತನ ಸ್ತೋತ್ರ. ಇಲ್ಲಿ ಯೆರಿಕೋ ಪಟ್ಟಣದ ಒಂದು ಬಾಗಿಲ ಹತ್ರ ಒಂದು ಅದ್ಭುತ ನಡೀತದೆ. ಯೇಸು ಸ್ವಾಮಿ ಜೊತೆ ಲಕ್ಷಗಟ್ಟಲೆ ಜನ ನಡೀತಾ ಇದ್ದಾರೆ, ಹೋಗ್ತಾ ಇದ್ದಾರೆ, 1000 ಜನ ಹೋಗ್ತಾ ಇದ್ದಾರೆ. ಅದೆಲ್ಲರೂ ಒಂದು ರೀತಿ ನೋಡಿದ್ರೆ, ಅಲ್ಲೇ ಕೂತ್ಕೊಂಡು ಭಿಕ್ಷೆ ಬೇಡುವ ಆ ಭಿಕ್ಷೆಗಾರನ ಮತ್ತೊಂದು ರೀತಿಯಲ್ಲಿ ನೋಡ್ತಾ ಇದ್ದಾನೆ ಯೇಸುವನ್ನ. ಹಲ್ಲೆಲೂಯಾ. ಯೇಸುಸ್ವಾಮಿ ಎಡಗಡೆ ಇದ್ದಾರೆ, ಯೇಸುಸ್ವಾಮಿ ಬಲಗಡೆ ಇದ್ದಾರೆ, ಯೇಸುಸ್ವಾಮಿ ಮುಂದೆ ಇದ್ದಾರೆ, ಯೇಸುಸ್ವಾಮಿ ಹಿಂದೆ ಇದ್ದಾರೆ. ಅವರೆಲ್ಲರೂ ಕೂಡ ಯೇಸುವಿನ ಹೊರಗಿನ ಒಂದು ಆಕಾರ ನೋಡ್ತಾ ಇದ್ದಾರೆ. ನಾನು ಕೂಡ ಯೇಸುಸ್ವಾಮಿ ಜೊತೆಗೆ ನುಡಿತಾ ಇದ್ದಾನಲ್ಲ, ನಾನು ಯೇಸುವಿನ ಜೊತೆ ಹೋಗ್ತಾ ಇದ್ದಾನಲ್ಲ, ಇದನ್ನು ನೋಡ್ತಾ ಇದ್ದಾರೆ. ಆದರೆ ಆ ದಾರಿ ಮಗ್ಗಲಲ್ಲಿ ಕೂತು ಭಿಕ್ಷೆ ಬೇಡುವಂತ ಆ ಕುರುಡನು ಏನ್ ನೋಡ್ತಾ ಇದ್ದಾನೆ ಗೊತ್ತಾ? ಯೇಸುವಿನಲ್ಲಿ ತನ್ನ ಕಣ್ಣು ಬರುವಂತ ದರ್ಶನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ದರ್ಶನ ನೋಡ್ತಾ ಇದ್ದಾನೆ ಕುರುಡನು? ಯೇಸುವನ್ನು ಕೂಗಿದ್ರೆ ನನಗೇನ್ ಬರ್ತಕ್ಕೆ ಸಾಧ್ಯ? ಕಣ್ಣು ಬರಲು ಸಾಧ್ಯ. ಯೇಸುವನ್ನು ಬೇಡ್ಕೊಂಡ್ರೆ ನನ್ನ ಕುರುಡತನ ಬಿಟ್ಟು ಹೋಗ್ತದೆ. ಅವನಿಗೆ ನಂಬಿಕೆ ಇತ್ತು. ಎಲ್ಲರೂ ಹೇಳ್ತಾರೆ ಸುಮ್ಮನಿರು ಅಂತ, ಕೂಗಬೇಡ ಸುಮ್ಮನಿರು ಅಂತ ಹೇಳ್ತಾರೆ. ಎಲ್ಲರೂ ತಡೆ ಮಾಡ್ತಾರೆ, ಎಲ್ಲರೂ ನಿಲ್ಲಿಸ್ತಾ ಇದ್ದಾರೆ. ಆದರೆ ಕುರುಡನು ಮಾತ್ರ ನಿಲ್ಲಿಸಲಿಲ್ಲ, ಮತ್ತಷ್ಟು ಕೂಗಿದನು. ಯಾಕೆ ಕೂಗಿದ? ಯೇಸುವಿನಲ್ಲಿ ಏನ್ ನೋಡ್ತಾ ಇದ್ದಾನೆ? ಏನ್ ನೋಡ್ತಾನೆ ಯೇಸುವಿನಲ್ಲಿ ಕುರುಡ? ನನಗೆ ಏಸಯ್ಯ ಕಣ್ಣು ಕೊಡಲು ಶಕ್ತನು. ಎಲ್ಲರೂ ಕುರುಡ 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 ಅಂತ ನೋಡ್ತಾ ಇದ್ದಾರೆ, ಎಲ್ಲರೂ ಕಣ್ಣಿಲ್ಲ ಕಣ್ಣಿಲ್ಲ ನೋಡ್ತಾ ಇದ್ದಾರೆ. ಆದರೆ ನಾನು ಏಸಯ್ಯನು ಕೂಗುವುದಾದರೆ, ನಾನು ಏಸಯ್ಯನು ಬೇಡುವುದಾದರೆ ನನಗೆ ಕಣ್ಣು ಬರಲು ಸಾಧ್ಯ ಎಂಬುದಾಗಿ ಯೇಸುವಿನಲ್ಲಿ ಕಣ್ಣು ಬರುವ ಒಂದು ಅದ್ಭುತವಾದಂಥ ನಂಬಿಕೆಯನ್ನು ನೋಡಿದನು.
ಆ ಕುರುಡನು ಆ ಕಣ್ಣು ಬರುವ ನಂಬಿಕೆ ನೋಡೋದಕ್ಕಾಗಿ ಯೇಸು ಒಂದು ಮಾತಾಡ್ತಾನೆ 42ನೇ ವಚನದಲ್ಲಿ, ನಿನ್ನ ನಂಬಿಕೆ ನಿನಗೆ ಕಣ್ಣು ಬರುವಂತೆ ಮಾಡ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಜೋರ ಹಲ್ಲೆಲೂಯಾ. ಇಷ್ಟು ಜನ ಕೂತ್ಕೊಂಡಿದ್ದೆ ನಾವು ಸಭೆ ತುಂಬ. ಇದರಲ್ಲಿ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಕೂತ್ಕೊಂಡಿದ್ದೇವೆ. ಒಬ್ಬೊಬ್ಬರಿಗೊಂದು ಆಲೋಚನೆ ಇರಬಹುದು, ಒಬ್ಬೊಬ್ಬರಿಗೊಂದು ಭಾವನೆ ಇರಬಹುದು. ಆದರೆ ಒಂದು ನಿಮ್ಮೊಟ್ಟಿಗೆ ನನ್ನ ಮನವಿ ಮಾಡುತ್ತೇನೆ, ಈಗ ನಾವು ಪ್ರಾರ್ಥನೆ ಹೋಗಿ ಮುಂಚಿತವಾಗಿ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ, ನಿನ್ನ ಮುಂದೆ ಯಾರಿದ್ದಾರೆ? ಜೋರಗಡೆ ಜೋರಗಡೆ. ಅವರೆಂಥವ್ರು ಗೊತ್ತಾ? ಅವರೆಂಥವ್ರು ಗೊತ್ತಾ? ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗುವಂತೆ ಮಾಡಿ. ಹೇಳ್ರಿ, ಇದುವರೆಗೂ ಆಗದ ಕಾರ್ಯಗಳನ್ನ ಇನ್ನು ಮುಂದೆ ಮಾಡುವಾತನು, ಇದುವರೆಗೂ ನಡೆಯದ ಅದ್ಭುತಗಳನ್ನ ಈಗ ನಡೆಸುವಾತನೋ. ಇಲ್ಲಿ ಆ ಕುರುಡನು ಹೇಗೆ ದೇವರಲ್ಲಿ ಕಣ್ಣಿನ ದೃಶ್ಯ ನೋಡಿದನು, ಇಲ್ಲಿ ಕಾನಾ ಊರಿನಲ್ಲಿ ಆ ಮರಿಯಳು ಯೇಸುವಿನಲ್ಲಿ ಹೇಗೆ ದ್ರಾಕ್ಷಾರಸವನ್ನ ಕಂಡಳು, ಇಲ್ಲಿ ಅಬ್ರಾಹ್ಮನು ಆ ಕುರಿಯನ್ನು ಹೇಗೆ ನೋಡಿದನು, ಹಾಗೆ ನೀನು ನಿನ್ನ ಜೀವನದಲ್ಲಿರುವಂತ ಅವಮಾನದಲ್ಲಿ, ನಿನ್ನ ಜೀವನದಲ್ಲಿರುವಂತ ಕಷ್ಟಗಳಲ್ಲಿ, ನಿನ್ನ ಕುಟುಂಬದಲ್ಲಿರುವಂತ ಬಾಧೆಗಳಲ್ಲಿ ಯೇಸುವನ್ನ ನೋಡುವುದಾದರೆ, ಯೇಸುವನ್ನ ಗಮನಿಸುವುದಾದರೆ ಖಂಡಿತವಾಗಲು ಏಸಯ್ಯ ಅದ್ಭುತ ಮಾಡುತ್ತಾನೆ. ಹಲ್ಲೆಲೂಯಾ, ಇನ್ನು ಜನ ಹಲ್ಲೆಲೂಯಾ. ಏಲಿಯನ ಕಾಲದಲ್ಲಿ ಕೂಡ ಹಂಗೆ, ಅಲ್ಲಿ 3 ವರ್ಷ 6 ತಿಂಗಳು ಮಳೆ ಇರಲಿಲ್ಲ. ಅವಾಗ ಏಲಿಯನ ಕರ್ಮೇಲಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ. ಕರ್ಮೇಲಿ ಬೆಟ್ಟದಲ್ಲಿ ಮೊಣಕಾಲೂರಿ ಕರ್ತನಿಗೆ ಪ್ರಾರ್ಥಿಸ್ತಾನೆ. ಪ್ರಾರ್ಥನೆ ಮಾಡ್ತಾನೆ. ಶಿಷ್ಯನಿಗೆ ಹೇಳ್ತಾನೆ, ಹೋಗಪ್ಪ ಸಮುದ್ರದ ಕಡೆ ನೋಡು, ಏನಾದ್ರೂ ಮೋಡವಿದೆಯಾ? ಅರಸುಗಳ ಪುಸ್ತಕದಲ್ಲಿ ನೋಡ್ತೇವೆ ಅದನ್ನ. ಇಲ್ಲ ಸ್ವಾಮಿ, ಮತ್ತೆ ಹೋಗಿ ನೋಡು. ಇಲ್ಲ ಸ್ವಾಮಿ, ಮೋಡ ಇಲ್ಲ. ಮತ್ತೆ ಹೋಗಿ ನೋಡು. ಇಲ್ಲ. ಹೀಗೆ 6 ಸಾರಿ ಕಳಿಸ್ತಾನೆ. ಬೇಜಾರಲ್ಲ ಪದೇ ಪದೇ ಹೋಗು ಅಂದ್ರೆ? ಇಲ್ಲ ನಂಗಲ್ಲ, ಹೋಗಂದ್ರೆ ಏನಂತ ಬೇಜಾರು. ಅವಾಗ 7ನೇ ಸಾರಿ ಬಂದು ಹೇಳ್ತಾನೆ, ಸ್ವಾಮಿ ಒಂದು ಅಂಗೈಯಷ್ಟು ಮೋಡ ಇದೆ. ಎಷ್ಟಿದೆ? ಕೈ ತೋರಿಸಿದೆ. ಇಷ್ಟೇ ಮೋಡ ಆಗಿದೆ. ಮಳೆ ಮೋಡಕ್ಕೆ ಸಂಬಂಧಪಟ್ಟದ್ದು ಒಂದು ಅಂಗೈಯಷ್ಟು ಮಾತ್ರ ಇದೆ. ಅವಾಗ ಎಲ್ಲಿ ಹೇಳ್ತಾನೆ, ಹೋಗಿ ರಾಜನಿಗೆ ಹೇಳು, ರಥಗಳನ್ನು ರೆಡಿ ಮಾಡಿಕೊಂಡು ಮನೆಗೆ ಹೋಗುವಂತ, ದೊಡ್ಡ ಮಳೆ ಬರ್ತದೆ. ಏಲಿಯನ ನಂಬಿಕೆ ಅಂಗೈಯಷ್ಟು ಮೋಡದ ಮೇಲಿದೆ. ಇಷ್ಟೇ ಮೋಡ ಸಾಕು, ನಮ್ಮ ದೇವರಿಗೆ ದೊಡ್ಡ ಮಳೆ ಬರ ಮಾಡ್ತಾನೆ. ಜೋರಾಗಿ 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 ಹಲ್ಲೆಲೂಯಾ. ಎಲ್ಲರ ಕಣ್ಣಿಗೆ ಕಂಡದ ಅಂಗೈಯಷ್ಟು ಮೋಡ. ಆ ಎಲಿಯನ ಶಿಷ್ಯನಾದ ಎಲಿಸನ ಕಂಡದ ಅಂಗೈಯಷ್ಟು ಮೋಡ. ಅದೇ ಎಲಿಯನ ಕಂಡದ ಏನು ಮೋಡ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಎಲಿಸನ ಕಂಡದ ಅಂಗೈಯಷ್ಟು ಮೋಡ. ಹೇಳ್ರಿ, ಹೋಗ್ಲಿ ಕೈ ನೋಡೋಣ ಹೇಳ್ರಿ, ಹೋಗ್ಲತ್ತಾಗ. ಎಲಿಸನ ಕಂಡದ ಅಂಗೈಯಷ್ಟು ಮೋಡ, ಜನರೇ ಕಂಡದ ಅಂಗೈಯಷ್ಟು ಮೋಡ, ಆ ರಾಜನ ಕಂಡದ ಅಂಗೈಯಷ್ಟು ಮೋಡ. ಆದರೆ ಅಲ್ಲಿ ಪ್ರಾರ್ಥನೆ ಮಾಡುವ ಎಲಿಯನ ಕಂಡ ದೊಡ್ಡ ಮೋಡ. ಹಲ್ಲೆಲೂಯಾ. ಯಾವ ಮೋಡ? ಅಲ್ಲಿ ಅರಸುಗಳ ಬರೆದ ಪುಸ್ತಕದಲ್ಲಿ ನೋಡ್ತವೆ, ಮಳೆ ಬಂದಿದ್ದು ಹಳ್ಳ ಕೊಳ್ಳಗಳು ಸಮ ಆಗುವಂತ ಲೆವೆಲ್ ಆಗುವಂತ ಮಳೆ ಬಂತು. ಯಾಕಂದ್ರೆ ಏಲಿಯನ ನಂಬಿಕೆ, ನಮ್ಮ ದೇವರಿಗೆ ಅಂಗೈಯಷ್ಟು ಮೋಡ ಸಾಕು, ದೊಡ್ಡ ಮಳೆ ಬರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇನ್ನು ಜೋರ ಹಲ್ಲೆಲೂಯಾ. ದೇವರಿಗೆ ಒಂದು ಮಾತು ಸಾಕು ನಿಜ ಒಂದು ಅದ್ಭುತ ಮಾಡ್ಬೇಕಂದ್ರೆ. ಒಂದು ಮಾತು ಸಾಕು. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಬಂದು ನೋಡಿದ್ರೆ, ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡುತ್ತಿರುವಾಗ ಅಲ್ಲಿ 5,000 ಜನರು ಬಂದಿದ್ದಾರೆ. 3 ದಿನ ಆಯ್ತು, ಅವ್ರಿಗೆ ಊಟಕ್ಕಿಲ್ಲ, ಊಟ ಮಾಡಿಲ್ಲ, ಮನೆಗೆ ಹೋಗಿಲ್ಲ. 3 ದಿನ ಮಧ್ಯಾಹ್ನ ಅವರು ಮನೆಗೆ ಹೋಗುವ ಸಮಯದಲ್ಲಿ ಯೇಸು ಅವ್ರು ನೋಡ್ತಾ ಇದ್ದಾನೆ, ಶಿಷ್ಯರನ್ನ ಕರಿತಾ ಇದ್ದಾನೆ, ನೀವು ಇವ್ರಿಗೆ ಏನೋ ಊಟಕ್ಕೆ ಕೊಟ್ಟು ಕಳಿಸ್ಕೊಡ್ರಿ. ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮ್ಮ ಹತ್ರ ಊಟಕ್ಕೆ ಏನಿಲ್ಲ. ಅಲ್ಲಿ ಒಂದು ವ್ಯಕ್ತಿ ಬಂದು ಹೇಳ್ತಾನೆ, ನಮ್ಮ ಹತ್ರ 5 ರೊಟ್ಟಿ 2 ಮೀನು ಮಾತ್ರ ಇದಾವೆ. ಜನರ ಕಂಡದ್ದು ಎಷ್ಟು ಮೀನು?
ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನೆ. ಶಿಷ್ಯರು ಕಂಡದ್ದು 5 ರೊಟ್ಟಿ 2 ಮೀನೆ. ಆದರೆ ಯೇಸುವಿಗೆ ಕಂಡಿದ್ದು 5,000 ಜನರು ತಿಂದು ಉಳಿಯುವಷ್ಟು ಮೀನು, ಉಳಿಯುವಷ್ಟು ರೊಟ್ಟಿಗಳು ಯೇಸುವಿಗೆ ಕಂಡವು. ಹಲ್ಲೆಲೂಯಾ, ಜರ ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾನೆ, ಸಾಕು, 5 ರೊಟ್ಟಿ 2 ಮೀನು ಸಾಕು, ನೀನು 55 ಜನರು ಕೂರಿಸು, ಅವ್ರ ಊಟಕ್ಕೆ ಬಡಿಸು. ದೇವರಿಗೆ ಪ್ರಾರ್ಥನೆ ಮಾಡಿ ಕೆಳಗಿಳಿಸ್ಕೊಡಲೆ 5,000 ಜನರು ಊಟ ಮಾಡಿ ಏನಾಯ್ತಂತೆ, ಇನ್ನೂ ಉಳಿದವು. ಶಿಷ್ಯರಿಗೆ ಹೇಳ್ತಾನೆಲ್ಲ ಜೋಡಿಸ್ರಪ್ಪ, ಎಲ್ಲ ಕೂಡಿಸ್ರು ಅಂತ ಹೇಳಿದಾಗ 12 ಪುಟ್ಟು ಉಳಿದವಂತೆ. ಎಷ್ಟು ಮೀನು? ಎಷ್ಟು ರೊಟ್ಟಿ? ಶಿಷ್ಯರ ಕಂಡು 2 ಮೀನು 5 ರೊಟ್ಟಿನೇ. ಅಲ್ಲಿ ಜನರ ಕಣ್ಣಿ ಕಂಡದು 2 ರೊಟ್ಟಿ 5 ಮೀನೇ ಅಲ್ಲ, ಸಾರಿ, 2 ಮೀನು 5 ರೊಟ್ಟಿನೇ. ಆದರೆ ಯೇಸುವಿಗೆ ಕಂಡಿದ್ದು 5,000 ಊಟ ಮಾಡುವಷ್ಟು ರೊಟ್ಟಿಗಳು, 5,000 ಊಟ ಮಾಡುವಷ್ಟು ಮೀನುಗಳು. ಇವತ್ತು ನಿನಗೆ ಏನು ನೋಡ್ಬೇಕಾ? ನಿನ್ನ ಕಷ್ಟ ದೊಡ್ಡ ಚಿಂತೆ, ಹೆಂಗಪ್ಪ ಮಾಡಲಿ, ಏನಪ್ಪ ಮಾಡಲಿ, ಇದನ್ನು ನೋಡಬೇಡ. ಈ ಕಷ್ಟವನ್ನು ಪಾರು ಮಾಡುವ ಯೇಸುವನ್ನು ನೋಡುವುದಾದ್ರೆ, ಈ ಕಷ್ಟವನ್ನು ತೆಗೆದುಹಾಕುವಂತ ಯೇಸುವನ್ನು ನೋಡುವುದಾದ್ರೆ, ಅವರ ಜೀವನದಲ್ಲಿ ನಡೆದ ಕಾರ್ಯ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಆತನು ಮಾಡ್ತಾನೆ. ಹಲ್ಲೆಲೂಯಾ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಓ ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಓ ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಮುದ್ರವು ನಿನ್ನ ಕಂಡು ಎದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಎದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಾಧ್ಯವೋ? ಎಲ್ಲ ಸಾಧ್ಯವೋ? ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಆಮೆನ್. ಹಲ್ಲೆಲೂಯಾ. ಜೋರಣ ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಆಗಲಿ. ನಾವು ನಂಬಬೇಕು. ಏನ್ ಮಾಡ್ಬೇಕು ನಾವು ದೇವರನ್ನ? ಇದುವರೆಗೂ ನಿನ್ನ ಜೀವನದಲ್ಲಿ ಏನು ಆಗಿಲ್ಲ ಅಂತ ಬಾಧೆ ಪಟ್ಟಿದ್ದೀಯೋ, ಇದುವರೆಗೂ ಜೀವನದಲ್ಲಿ ಯಾವುದಲ್ಲಿ ಸೋತು ಹೋಗಿದ್ದೀಯೋ, ಇವತ್ತು ನೀನು ನಂಬು. 2003 ನಾನು ರಾಂಪುರಕ್ಕೆ ಬಂದಾಗ ಎಷ್ಟು ಜನ ಇದ್ದೀರ? ಅವಾಗ 2003 ನಾನು ರಾಂಪುರಕ್ಕೆ ಬಂದಾಗ ಎಷ್ಟು ಜನ ಇದ್ದೀರ? ನಾನು ಮಲ್ಲಾಪುರದಿಂದ ನಾನು ರಾಂಪುರಕ್ಕೆ ಬರುವಾಗ ಪಾಸ್ಟರ್ ಥಾಮಸ್ ಪಾಸ್ಟರ್ ನನ್ನ ಕಳಿಸುವಾಗ ನಾನು ನಂಬಿದೆ, ನನ್ನ ಮುಂದೆ ಒಂದು ಸಮೂಹವನ್ನು ಕರ್ತನ ಕೊಡ್ತಾನೆ.
ಆಮೇಲೆ ನಮ್ಮ ಮುಂದೆ ಕರ್ತನು ಸಮೂಹವನ್ನು ಕೊಡ್ತಾನೆ. ಅನೇಕ ಜನರು ಕರ್ತನ ನಂಬಿಕೊಳ್ತಾರೆ, ಅನೇಕ ಜನರು ಕರ್ತನ ಒಳಗೆ ಬರ್ತಾರೆ. ಅದನ್ನ ನಾನು ಹೃದಯದಲ್ಲಿ ನಂಬಿದೆ. ಹೃದಯದಲ್ಲಿ ನಂಬಿ ಏನ್ ಮಾಡಿದೆ? ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆಗ ನಮಗಿರುವಂತ ಹಳ್ಳಿಗಳು ದಡಗೂರು, ವೆಂಕಟಾಪುರ, ವಡ್ಡೇರಹಳ್ಳಿ, ಸಿದ್ದಾಪುರ ಇಷ್ಟು ಮಾತ್ರ ಇತ್ತು. ಅಷ್ಟು ಹಳ್ಳಿಗಳಿಗೆ ಮಾತ್ರ ನಾವು ಹೋಗ್ಲಿಕ್ಕೆ ಅವಕಾಶ ಇತ್ತು. ರಾಂಪುರ, ಅದು ನಾನು ಈ ದಡಗೂರು, ಈ ವೆಂಕಟಾಪುರ ಅಜ್ಜಿ ಒಂದೇ ಇತ್ತು. ವಡ್ಡೇರಹಳ್ಳಿ, ಸಿದ್ದಾಪುರ, ಈ ರಾಂಪುರ ಇಷ್ಟೇ ಊರು ನೋಡ್ಕಂತ ಕೂತ್ಕೊಳ್ಳಿಲ್ಲ. ಇಷ್ಟೇ ಊರ ಮೇಲೆ ಆಲೋಚನೆ ಮಾಡಲಿಲ್ಲ. ಇನ್ನು ನಾನು ತಿರುಗಿ ತಿರುಗಿ ನೋಡುವಾಗ, ತಿರುಗಿ ತಿರುಗಿ ಗ್ರಾಮಗಳನ್ನು ಗಮನಿಸುವಾಗ, ಈ ಗ್ರಾಮದಲ್ಲಿ ಆತ್ಮಗಳಿದ್ದಾವೆ, ಈ ಗ್ರಾಮದಲ್ಲಿ ಪ್ರಜೆಗಳಿದ್ದಾರೆ, ಈ ಗ್ರಾಮದಲ್ಲಿ ಕರ್ತನೆ ಎಬ್ಬಿಸ್ತಾನೆ ಎಂಬುದಾಗಿ ಪ್ರಾರ್ಥಿಸುವಾಗ ಇವತ್ತು ನೀವೆಲ್ಲ ಕೂತ್ಕೊಂಡಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನಂಬು, ನಿನಗಿರುವ ರೋಗ ದೊಡ್ಡದಲ್ಲ. ನಂಬು, ನಿನಗಿರುವ ಕಷ್ಟ ದೊಡ್ಡದಲ್ಲ. ನೀನು ನಂಬು, ನಿನಗಿರುವ ಅವಮಾನ ದೊಡ್ಡದಲ್ಲ. ನಿನಗಿರುವ ದೇವರೇ ದೊಡ್ಡವನು. ಆತನ ವಾಕ್ಯವು ಸತ್ಯ, ಆತನ ವಾಕ್ಯ ನಿಜ. ಆತನ ವಾಕ್ಯವನ್ನು ಯಾರು ನಂಬ್ತಾರೋ ಅವರು ಉದ್ಧಾರ ಮಾಡ್ತಾನೆ. ಆತನ ವಾಕ್ಯವನ್ನು ಯಾರು ನಂಬ್ತಾರೋ ಅವರಿಗೆ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ ಪಾರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಂಬ್ತೀರಾ? ಎಷ್ಟು ನಂಬ್ತೀರಾ? ಸೋದರ ರಾಮಚಂದ್ರದಲ್ಲಿ ಒಬ್ಬ ಸಹೋದರ ಕೂತ್ಕೊಂಡಿದ್ದ. ಆಕ್ಸಿಡೆಂಟ್ ಆದಾಗ ಯಾರಿಗೂ ಗ್ಯಾರಂಟಿ ಇಲ್ಲ ಆತನ ಬದುಕ್ತಾನೆಂಬುದಾಗಿ. ಯಾರಿಗೂ ಗ್ಯಾರಂಟಿ ಇಲ್ಲ. ಒಂದ್ ವೇಳೆ ಬದುಕಿದ್ರು ಕೂಡ ಸಾಮಾನ್ಯವಾಗಿ ಬೇಕಾದ್ರೆ ಎಬ್ಬಿಸಿ ಕೇಳ್ರಿ ಸಾಕ್ಷಿ. ಬದುಕಿದ್ರು ಸಹ ನಮ್ಮಾಗೆ ಚೆನ್ನಾಗಿ ಇಷ್ಟು ಬೇಗ ಮಾತಾಡ್ತಾನೆ, ಇಷ್ಟು ಬೇಗ ರಿಕವರ್ ಆಗ್ತಾನೆ ಗೊತ್ತಿಲ್ಲ. ಆಫ್ ಮೈಂಡ್ ಆಗಿ ಅನ್ಕಾನ್ಸಿಯಸ್ ಹೋಗಿ ಏನೋ ಜೀವಂತ ಇರ್ಬೇಕು ಹಂಗಿರ್ಬೇಕಾಗಿತ್ತು. ಆ ಮಗನ ಹಾಸ್ಪಿಟ್ಲಿಗೆ ಇದ್ದಾಗ ಪ್ರತಿದಿನ ಫೋನ್ ಮಾಡ್ತಾ ಇರ್ಲಿ, ಸಾರ್ ನನ್ನ ಮಗನಿಗೆ ಪ್ರಾರ್ಥನೆ ಮಾಡ್ರಿ, ನನ್ನ ಮಗನ ಹೆಸರು ಉಳಿಸ್ಬೇಕು, ನನ್ನ ಮಗ ಹೆಸರು ಉಳಿಸ್ಬೇಕು. ಆ ತಾಯಿ ಕಣ್ಣೀರು ನೋಡಿ, ಅವರ ನಂಬಿಕೆ ನೋಡಿ ಇವತ್ತು ಸಭೆಯಲ್ಲಿ ಹೋಗಿ ಒಂದು ಟೀಚರ್ ಆಗಿ ಕೂತ್ಕೊಂಡಿದ್ದಾನೆ. ಒಂದು ಶಾಲಾ ಮಕ್ಕಳಿಗೆ ಪಾಠ ಮಾಡುವಂತ ಕೃಪೆಯನ್ನು ಕರ್ತನು ಕೊಟ್ಟಿದ್ದಾನೆ. ಇದು ದೇವರಿಗೆ ಸಾಧ್ಯ. ಆಮೆನ್. ಇದು ದೇವರಿಗೆ ಸಾಧ್ಯ. ಏನ್ ಮಾತಾಡ್ತಾನೆ ಗೊತ್ತಿಲ್ಲ, ಹೆಂಗಿರ್ತಾನೆ ಗೊತ್ತಿಲ್ಲ, ಬ್ಲಡ್ ತುಂಬಾ ಹೋಗಿದೆ ತಲೆ ಒಳಗೆ. ನಿನ್ನ ನಂಬಿರೋ ದೇವರನ್ನ ಕೈ ಬಿಡುವುದಿಲ್ಲ. ನೀ ನಂಬಿರೋ ದೇವರನ್ನ ಕೈ ಬಿಡುವುದಿಲ್ಲ. ನಂಬ್ತೀರಾ? ಎಷ್ಟು ನಂಬ್ತೀರಾ? ಎಷ್ಟು ನಂಬ್ತೀರಾ? ನನ್ನ ನಂಬಿಕೆ ಅದೇ, ನನ್ನ ನಂಬಿಕೆ ಅದೇ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ ಕೊನೆಯದಾಗಿ. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಲಿ, ನಿನ್ನ ರೋಗ ಎಷ್ಟೇ ದೊಡ್ಡದಾಗಿರ್ಲಿ, ನಿನ್ನ ಹೋರಾಟ ಎಷ್ಟೇ ದೊಡ್ಡದಾಗಿರ್ಲಿ, ಅವರೆಲ್ಲರಿಗೂ ದೊಡ್ಡ ದೇವರು ನೀನು ನಂಬಿದೆಯಲ್ಲ ಅದನ್ನು ಮಾತ್ರ ನೋಡು. ಸಮಸ್ಯೆಯನ್ನು ಚಿಕ್ಕದಾಗಿ ನೋಡು. ಹೇಳಿ, ಸಮಸ್ಯೆಯನ್ನ ಚಿಕ್ಕದಾಗಿ ನೋಡು, ದೇವರನ್ನ. ದೇವರು ದೊಡ್ಡವನ, ಸಮಸ್ಯೆ ದೊಡ್ಡದ? ಎಷ್ಟು ನಂಬ್ತೀರಿ? ಸುಳ್ಳು ಹೇಳ್ಬೇಡಿ, ನಿಜವಾಗಿ ಹೇಳಿ, ನಿಜವಾಗಿ ಹೇಳ್ರಿ, ನಿಜವಾಗ್ಲಿ ಹೇಳ್ರಿ. ಎಷ್ಟು ಜನ ದೇವ್ರು ದೊಡ್ಡವನಂತೀರ? ಸರ್ ಈ ಚರ್ಚ್ ಮುಗಿಯೋವರೆಗೂ ಏನಾದ್ರೂ ಹೇಳಿ ಸರ್, ಎಲ್ಲದಕ್ಕೂ ಕೈ ಎತ್ತೈತೆ ನಾವು. ನಮ್ಮ ಮನೆಗೆ ಹೋಗ್ತೀವಿ ನೋಡಿ, ನಾಳೆಯಿಂದ ಒಂದೊಂದೇ ಬರ್ತಾ ಇದ್ರೆ ಏನ್ ದೇವ್ರ ಏನೋ ಪಾಸ್ಟ್ ಚರ್ಚೆಗಿದ್ದಾಗ ಬೇಯಿಸಿದ್ವಿ, ಅಲ್ಲೇ ಇರ್ಬೇಕು ಅನಿಸ್ತು. ಒಬ್ಬ ಭಯಮ್ಮ ನನಗೆ ಹೇಳಿದ್ದು, ಸರ್ ಚರ್ಚ್ ಬಿಟ್ಟು ಹೋಗಂಗಾಗಲ್ಲ ಸರ್ ನನಗೆ ಅಲ್ಲ. ಯಾಕಮ್ಮ ಅಂದ್ರೆ ಚರ್ಚಿಗೆ ಬಿಟ್ಟು ಹೋದ್ರೆ ಮನೆಗೆ ಹೋದ್ರೆ ಸಮಸ್ಯೆಗಳಂತ ಮನೆಗೆ. ಏಸಪ್ಪ ಚರ್ಚೆ ಕೂಡ ಬರ್ತಾನ? ಎಷ್ಟು ನಂಬ್ತೀರಿ? ನಾ ಕುಳಿತುಕೊಳ್ಳುವುದು, ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ನಾ ಕುಳಿತುಕೊಳ್ಳುವುದು, ಕಮಾನ್, ಎದ್ದೇಳುವುದು ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವು ಕಾಯುವವನೇ, ನನ್ನ ಕಾಣುವವನೇ, ದಿನವು ಕಾಯುವವನೇ,
ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. Come on. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, Come on. ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ. ಸ್ತೋತ್ರ ರಾಜ, ಯೇಸು ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ಎಸ್ಸಯ್ಯ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ, ಯೇಸು ರಾಜ. Come on. ಸ್ತೋತ್ರ ರಾಜ, ಯೇಸು ರಾಜ, ನನ್ನ ಓ ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ನನ್ನ ಕಾಣುವವನೇ, ದಿನವು ಕಾಯುವವನೇ, ಮಹಿಮೆ, ನನ್ನ ಕಾಣುವವನೇ, ದಿನವು ಕಾಯುವವನೇ. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. Yes, Lord. ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ನಾ ಕುಳಿತುಕೊಳ್ಳುವುದು, ನಾ ಎದ್ದೇಳುವುದು, ಚೆನ್ನಾಗಿ ಅರಿತಿರುವೆ, ನೀನು 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 ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಎಷ್ಟು ಅರ್ಥ ನೀನು ಮಾಡಿಕೊಡ್ತಾರೆ. ಚೆನ್ನಾಗಿ ಅರಿತಿರುವೆ, Come on. ನೀನು ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ. ಆಮೇಲೆ ಬಹಳ ಸಲ ನಾವೇನ್ ಮಾಡ್ತೇವೆ ಗೊತ್ತಾ, ನಾವು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲ್ಲ. ದೇವರು ನಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ನಾವು ಕೂತ್ಕೊಳ್ಳೋದು ಸ್ವಾಮಿ ಗೊತ್ತು, ನಾವು ಮಲ್ಕೊಳ್ಳೋದು ಸ್ವಾಮಿ ಗೊತ್ತು, ನನ್ನ ಕಷ್ಟ ಏನು ಸ್ವಾಮಿ ಗೊತ್ತು, ನನ್ನ ಜನ ಏನ್ ಬೈತಾರೆ ಸ್ವಾಮಿ ಗೊತ್ತು. ಗೊತ್ತು ಯಾಕೆ ಸುಮ್ಮನೆ ಸಾರ್ ಅಂತ ಕೇಳ್ತೀರಾ? ನೀನು ಆತನನ್ನ ಅರ್ಥ ಮಾಡಿಕೊಳ್ಳುವ ತನಕ ಆತನ ಆಶೀರ್ವಾದ ನೀನು ಕಾಣಕ್ಕಾಗಲ್ಲ. ನೀನು ಆತನನ್ನು ಚೆನ್ನಾಗಿ ನಂಬುವವರೆಗೂ ಆತನ ಆಶೀರ್ವಾದ ನೋಡಕ್ ನಿನ್ ಕೈಲೇ. ಹಲ್ಲೆಲೂಯ. ಆಗರಳು ಜನರು ಗೊತ್ತು, ಆಗರಳು ಅಬ್ರಹಾಮನ ಹೆಂಡತಿ ಆಗರಳು ಅಡವಿಯಲ್ಲಿ ತನ್ನ ಮಗನ ಕರ್ಕೊಂಡು ಹೋಗ್ತಾಳೆ. ಇದೀರಾ ಹೋಗ್ತಾ ಇದ್ದೀರಾ? ಹೋಗ್ತಾ ಇದೀವಿ ಅನ್ಕೊಳ್ತೀವಿ, ನೀವು ಬಿಡ್ತಾ ಇಲ್ಲಲ್ಲ. ಆಗರಳಿಗೆ ತನ್ನ ಬ್ಯಾಗಲ್ಲಿ ಊಟ ಇರೋವರೆಗೂ ನೀರು ಇರೋವರೆಗೂ ದೇವರ ಅರ್ಥ ಆಗ್ಲಿಲ್ಲ. ಹೋಗ್ತಾ ಇದ್ಲು, ಮಗನ ಊಟ ಮಾಡಿಸ್ತಾ ಇದ್ಲು, ನೀರು ಕುಡಿಸ್ತಾ ಇದ್ಲು, ಸುಮ್ಮನೆ ಇದ್ಲು. ನೀರು ಖಾಲಿ ಆಯ್ತು, ಊಟ ಖಾಲಿ ಆಯ್ತು. ಅಬ್ರಹಾಮ್ ಕಟ್ಕೊಟ್ರು, ಊಟ ಖಾಲಿ ಆಯ್ತು. ಆ ಮಗು ಅಳುವಾಗ
ಒಂದು ಗಿಡದ ಕೆಳಗೆ ಮಗುವನ್ನು ಹಾಕಿ ದೇವರನ್ನ ಕೂಗ್ತಾ ಇದ್ದಾಳೆ, ದೇವರೇ ನನ್ನ ಮಗು ಸಾಯುವುದನ್ನ ನೋಡಕ್ಕಾಗ್ತಾ ಇಲ್ಲ. ಅವಾಗ ದೇವರೇನ್ ಮಾಡಿದನು? ನೋಡ್ಲಿಲ್ಲ. ದೇವರೇ ತನ್ನ ದೂತರನ್ನ ಕೆಳ ಕಳಿಸ್ಕೊಟ್ಟು ಆಗರಳ ಕಣ್ ತೆರೆದು ನೋಡುವಂತೆ ಮಾಡಿದನು. ಆಗರಳ ನಿನಗೇನಾಯ್ತು? ಅವತ್ತು ಆಗರಳನ್ನು ನೋಡಿದ ದೇವ್ರು ನನ್ನ ನೋಡಲ್ವಾ? ನೋಡ್ತಾನೆ ಇಲ್ವಾ? ಹಲ್ಲೆಲೂಯ, ಜೋರ ಹೇಳು ಹಲ್ಲೆಲೂಯ. ಆಗರಳನ್ನು ಮಾತಾಡಿಸಿದ್ದೇವ್ರು ನನ್ನ ಮಾತಾಡ್ಸಲ್ವಾ? ಆಗರಲ್ಲಿ ನೀರು ಕೊಟ್ಟು ದೇವರು ನನಗೆ ಅದ್ಭುತ ಮಾಡಲ್ವಾ? ಖಂಡಿತ ಮಾಡ್ತಾನೆ. ಅದು ನಮ್ಮ ಬಲಹೀನತೆ ಏನು ಗೊತ್ತಾ? ನಮ್ಮ ಸಮಸ್ಯೆ ಏನು ಗೊತ್ತಾ? ನಾವು ನಂಬಿದ್ರೆ ಚೆನ್ನಾಗಿ ನಂಬಿಡ್ತೇವೆ, ಬಿಟ್ಬಿಟ್ರೆ ಚೆನ್ನಾಗೇ ಬಿಟ್ಬಿಡ್ತವೆ. ಇವತ್ತು ಯೇಸು ನಂಬಿ ಮುಂದೆ ಹೋಗ್ಬೇಕು. ಕಷ್ಟ ದೊಡ್ಡದಲ್ಲ. ತಿರುಗಿ ಹೇಳ್ತಾನೆ, ಕಷ್ಟ ದೊಡ್ಡದಲ್ಲ. ಹೇಳ್ರಿ, ರೋಗ ದೊಡ್ಡದಲ್ಲ, ಅವಮಾನ ದೊಡ್ಡದಲ್ಲ, ನನ್ನೊಳಗೆ ಏಸಪ್ಪ ದೊಡ್ಡವನು. ಏಸಪ್ಪ ಇದ್ರೆ ಸಾಕು, ಅವೆಲ್ಲ ನಮ್ಮ ಬಿಟ್ಟು ಹೋಗ್ತಾವೆ. ನಂಬೋರು ಮಾತ್ರ ಮಣಕಲಾಕ್ರಿ, ನಂಬೋರು ಮಾತ್ರ ಮಣಕಲಾಕ್ರಿ. ಕರ್ತನಿಗೆ ನಾವು ಪ್ರಾರ್ಥಿಸೋಣ. ಸ್ವಾಮಿ ನಿಮಗೆ ಸ್ತೋತ್ರ. ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ಒಂದೇ ನಂಬಿಕೆ ಇರಬೇಕು. ಮಾರ್ತಳಿಗೆ ಸ್ವಾಮಿ ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತಿ ಎಂಬುದಾಗಿ. ಕುರುಡನಿಗೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡುತ್ತೆ, ಹೋಗು. ರಕ್ತ ಹರಿವ ಆ ಸ್ತ್ರೀಗೆ ಹೇಳ್ತಾನೆ, ಮಗಳೇ ನಿನ್ನ ನಂಬಿಕೆ ನಿನ್ನ ಗುಣ ಮಾಡಿದೆ, ಸಮಾಧಾನದಿಂದ ಮನೆಗೆ ಹೋಗು. ಸ್ವಾಮಿ ಎಲ್ಲಿ ಅದ್ಭುತ ಮಾಡಿದ್ರು ಸಹ, ಎಲ್ಲಿ ಅದ್ಭುತ ಮಾಡಿದ್ರು ಕೂಡ ನಂಬಿಕೆ. ನೀನಿರುವ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿಕೋ, ಮೊಣಕಾಲು ನಿಂತ್ಕೋ, ಮೊಣಕಾಲು ನಿಂತ್ಕೋ. 1 ನಿಮಿಷ ಮೊಣಕಾಲು ನಿಂತ್ಕೋ. ಯಾರು ಕೂತ್ಕೋಬೇಡಿ. ನೀನು ಮುಂದಿರುವ ಕಷ್ಟ ನೋಡಬೇಡ, ಅವಮಾನ ನೋಡಬೇಡ, ನಿನ್ನಲ್ಲಿರುವ ರೋಗವನ್ನು ನೋಡಬೇಡ. ನಿನ್ನೊಳಗಿರುವ ಯೇಸುವನ್ನು ನೋಡು. ಯೇಸು ಸ್ವಾಮಿಯಿಂದ ಸಮಸ್ತವು ಸಾಧ್ಯ. ಅದ್ಭುತಗಳನ್ನು ಮಾಡುವ ದೇವರು. ಆತನ ಒಂದು ಹೆಸರು ಕೊಡಲ್ಪಟ್ಟಿದೆ, ಅದ್ಭುತ ಸ್ವರೂಪನ. ಆತನ ಹೆಸರು ಅದ್ಭುತ ಸ್ವರೂಪನ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ.